ನರೇಗಾ ಕಾರ್ಮಿಕರು ನಿನ್ನೆ ಕೆಲಸಕ್ಕೆ ಹೋಗೋ ಟೈಮ್ನಾಗ ಆಕ್ಸಿಡೆಂಟ್ ಆಗಿ ಇಂಜೂರ್ ಆಗ್ತದೆ. ಹಿಂಗೆ ಅವ್ರಿಗೆ ಹಾಸ್ಪಿಟಲೈಸ್ ಮಾಡಿ ಹೆಚ್ಚು ಕಮ್ಮಿ ಎಲ್ಲರೂ ಆರಾಮಾಗಿದ್ದಾರೆ, ಸೇಫ್ ಇದ್ದಾರೆ. ತುರ್ತು ಪರಿಹಾರ ಸರ್ಕಾರ ಕೂಡ ಸರ್ಕಾರದ ಎನರ್ಜಿ ಸ್ಕೀಮ್ ತುರ್ತು ಪರಿಹಾರ ಈಗ ಸದ್ಯಕ್ಕೆ ಕೊಡ್ತಾರೆ. ಅವ್ರ ಹಾಸ್ಪಿಟ್ಲ್ ಖರ್ಚೆಲ್ಲ ಕೊಡ್ತಾರೆ. ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲಿ ನಮ್ದಿದ್ರೆ ಫ್ರೀ ಮಾಡ್ತಾರೆ. ಸೊ ಅದನ್ನ ಬಿಟ್ಟು ಅವ್ರಿಗೆ ಹಾಫ್ ಸ್ಯಾಲ್ರಿ ಕೊಡ್ತಾರೆ. ಸ್ಕೀಮ್ ಇದೆ, ಸ್ಕೀಮ್ ಈಗ ನರೇಗಾ ಅವರು ಯಮಕನಪೇಟೆಯಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಹಿಡ್ಕಲ್ ಕೊಟ್ಟಿರ್ತಾರೆ. ಅಲ್ಲೇ ಕೆಲಸ ಅವ್ರಿಗೆ ಪ್ರಯೋಜನ ಮಾಡ್ತಾರೆ. ಇಲ್ಲ, ಅಲ್ಲಿ ಕೆಲಸ ಇಲ್ಲಾಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಯಾಕಂದ್ರೆ ಏರಿಯಾ ಬೇಕಾಗ್ತದೆ. ಎಲ್ಲಿ ಏರಿಯಾ ಇದೆ ಅಲ್ಲಿ ಹೋಗ್ತಾರೆ ಅವರು. ಬೇರೆ ಬೇರೆ ಕಡೆ ಹೋಗ್ತಾರೆ. ಇದೇನು ಹೊಸದಲ್ಲ, ಸುಮಾರು 2 ವರ್ಷದಿಂದ ಹೋಗ್ತಾ ಇರೋದು. ಇದೇ ಸರಿ ಆಕ್ಸಿಡೆಂಟ್ ಆಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಇನ್ನೂ ಕೆಲವು ಸಮಸ್ಯೆಗಳು ಸರ್, ಬಹಳಷ್ಟು ಇದೆ ಕೊರತೆ. ಅದಕ್ಕೆ ಸರ್ಕಾರ ಮಾಡಬೇಕಾದ ಇಲ್ಲಿ ಲೆವೆಲ್ನಾಗ ಆಗಲ್ಲ. ಸರ್ಕಾರದಿಂದ ತುಂಬಿಸ್ಲಿಕ್ಕೆ ಹೇಳ್ತೀವಿ. ಇವತ್ತು KDP ಎಲ್ಲ ಚರ್ಚೆ ಮಾಡಿದ್ವಿ. ಶಾರ್ಟೇಜ್ ಇದೆ ಸ್ಟಾಫ್, ಅದಕ್ಕೆ ಫುಲ್ಫಿಲ್ ಮಾಡ್ತೀವಿ. ಸೂಪರ್ ಸ್ಪೆಷಾಲಿಟಿದು ಎಲ್ಲಿವರೆಗೆ ಹೇಳಿದಿಲ್ಲ, ಇನ್ವೇಟ್ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿದ್ವಿ. ಒಂದೊಂದು ಇಲಾಖೆನ ಇದ್ದ ಡಾಕ್ಟರ್ ಇಲ್ಲಿ ಅವ್ರನ್ನ ಅಲ್ಲಿ ಹಾಕ್ಲಿಕ್ಕೆ ಹೇಳಿದ್ವಿ.